ನಮಸ್ತೆ ನ್ಯೂಸ್ ಕರ್ನಾಟಕ 1 ಈ ದಿನದ ದೇವನಹಳ್ಳಿ ಪಟ್ಟಣದ ನ್ಯೂಸ್ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಆದಿ ಜಾಂಬವ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಜಾಂಬವ ಕಪ್ ಟೆನ್ನಿಸ್ ಬಾಲ್ ನಡೆಯುತ್ತಿರುವ ಸುದ್ದಿ ನ್ಯೂಸ್ ಕರ್ನಾಟಕ 1 ರಲ್ಲಿ ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಜಾಂಬವ ಕಪ್ ಕ್ರಿಕೆಟ್ ಪಂದ್ಯಾವಳಿ ಸಚಿವರಿಂದ ಜಾಂಬವ ಕಪ್ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಆದಿ ಜಾಂಬವ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಜಾಂಬವ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಶ್ರೀ ಆದಿ ಜಾಂಬವ ಜಯಂತ್ಯೋತ್ಸವದ ಶುಭಾಶಯಗಳು ತಿಳಿಸಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಶುಭ ಹಾರೈಸಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಬಹುಮುಖ್ಯ, ಸೋಲು ಗೆಲುವು ಸಾಮಾನ್ಯ. ಈಗ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಅವಿರತ ಪರಿಶ್ರಮದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ನಾಡಿಗೆ ಮತ್ತು ದೇಶಕ್ಕೆ ಕೀರ್ತಿ ತರುವಂತಾಗಬೇಕು ಅಂತ ಹೇಳಿ ತಿಳಿಸಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿ, ಕ್ರೀಡಾಕೂಟವು ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ವೃತ್ತಿ ಜೀವನವನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸುವ ಮಹತ್ವದ ಕಾರ್ಯವಾಗಿದೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಕ್ರೀಡೆಗೆ ಪ್ರಾಧಾನ್ಯವನ್ನು ನೀಡಬೇಕು. ಪ್ರತಿಯೊಬ್ಬರು ತಮ್ಮ ಜೀವನದ ಕ್ರೀಡೆಗೆ ಪ್ರಾಧಾನ್ಯವನ್ನು ನೀಡಬೇಕು. ಕ್ರೀಡೆ ಎಂಬುದು ಆರೋಗ್ಯ ಹಾಗೂ ಯಶಸ್ಸಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಕ್ರೀಡೆಗೆ ಪ್ರಾಧಾನ್ಯವನ್ನು ನೀಡಬೇಕು. ಕ್ರೀಡೆ ಎಂಬುದು ಆರೋಗ್ಯ ಹಾಗೂ ಯಶಸ್ಸಿನ ಕೀಲಿಕೈ ಎಂದರು. ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬೆಟ್ಟೇನಹಳ್ಳಿ ಮಹೇಶ್ ಕುಮಾರ್ ಮಾತನಾಡಿದರು. ಕರ್ನಾಟಕ ಮಾದಿಗ ದಂಡೂರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಳ್ಳಳ್ಳಿ ರಾಜಪ್ಪರವರು ಮಾತನಾಡಿದರು. ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷ ಎಂ ಶ್ರೀನಿವಾಸ್ ರವರು ಮಾತನಾಡಿದರು. ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಕುಮಾರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಿ ಜಗನ್ನಾಥ್, ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, ಸದಸ್ಯರಾದ ಬೆಟ್ಟೇನಹಳ್ಳಿ ಮಹೇಶ್ ಕುಮಾರ್, ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ, ಅಮರನಾಥ್, ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರಾದ ಸಿ ತಿರುಮಲೇಶ್, ಅಧ್ಯಕ್ಷರಾದ ಎಂ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಎಲ್ ಮುನಿರಾಜು, ಖಜಾಂಚಿ ಸಿ ರಾಘವ, ಪ್ರಧಾನ ಕಾರ್ಯದರ್ಶಿ ಬಿ ಮೂರ್ತಿ, ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳಾದ ಶಿವಾನಂದ, ಯಲ್ಲಪ್ಪ, ನರಸಿಂಹಮೂರ್ತಿ, ಚಂದ್ರಶೇಖರ್, ಮುನಿರಾಜು, ನರಸಿಂಹ, ನಾಗರಾಜ್, ನಾಗೇಶ್, ಹರೀಶ್, ಮುನಿಯಮ್ಮ, ಡಿಸಿ ಹೇಮಂತ್ ಸೇರಿದಂತೆ ಟ್ರಸ್ಟ್ನ ಮುಖಂಡರು, ಸದಸ್ಯರು ಮತ್ತು ಹಲವಾರು ಕ್ರೀಡಾ ತಂಡಗಳ ಸ್ಪರ್ಧಿಗಳು ಭಾಗವಹಿಸಿದ್ರು. ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಯುತ ಚಂದನಹಳ್ಳಿ ಭರತ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗಿ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು. ಶ್ರೀಯುತ ಆನಂದ್ರವರು ಜಾಲಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಭಾರತ ಗೆಲ್ಲುತ್ತೆ ಅಂತ ಆಸೆ ಇದೆ. ಹಾಗೂ ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಹೊಡಿತಾರ ಈ ಮ್ಯಾಚಲ್ಲಿ ಅಂತ ಕಾದು ನೋಡಬೇಕು. ಕಾಯ್ತಾ ಇದೀವಿ, ಅವರು ಸೆಂಚುರಿ ಬರ ನೀಗಿಸ್ಬೇಕು ಅಂತ ಒಂದು ವಿಶ್ವಾಸ ಇದೆ. ಶಮಿ ಅವರು ಮತ್ತೆ 5 ಗುಂಚಲು ವಿಕೆಟ್ ತೆಗಿತಾರಲ್ಲ, ಆಸೆನೂ ಉಳಿದಿದೆ. ಗೆಲ್ಲಬೇಕು, ಗೆಲ್ಲುತ್ತೆ ಅಂತ ಒಂದು ವಿಪರೀತ ಆಸೆ ಇದೆ. ಮಹೇಶ್ ಕುಮಾರ್ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಹೆಸರೇ ಅತ್ಯುತ್ತಮವಾಗಿ ಆದಿ ಜಾಂಬವ ಯಾರು ಅಂತಂದ್ರೆ ಆಂಜನೇಯ ಜೊತೆಲಿದ್ದಂಥವ್ರು, ರಾಮನಿಗೆ ಸಹಾಯಕರಾಗಿದ್ದಂಥವ್ರು. ಅದರಿಂದ ಒಂದು ಅರ್ಥಪೂರ್ಣ ಯಶಸ್ವಿಯಾಗಂತೆ ಹಾರೈಸ್ತಾ ಶುಭ ಕೋರ್ತೇನೆ. ಥ್ಯಾಂಕ್ ಯು. ಅದೇ ಗೆಲುವನ್ನು ನಮ್ಮ ಭಾರತೀಯರಿಗೆ ನೀಡಲಿ ಅಂತ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ. ಡಿಸಿ ಹೇಮಂತ್ ಕುಮಾರ್ ಆಗ್ತಾ ಇರೋದು ಇನ್ನೂ ತುಂಬಾ ಖುಷಿ. ವಿರಾಟ್ ಕೊಹ್ಲಿ ಇದ್ದಾರೆ ಅಂದ್ರೆ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದ್ರ ಜೊತೆಗೆ ಬೌಲಿಂಗ್ ನಮ್ಮ ಶಮಿ ಇರ್ಬೋದು, ಆಮೇಲೆ ಬೂಮ್ರಾ ಅವರು ಒಳ್ಳೆ ಬೌಲಿಂಗ್ ಲೆಂತ್ ಇರೋದ್ರಿಂದ ನಾವು ಗೆಲ್ತೀವಿ ಅನ್ನೋ ನಮ್ಮ ನಂಬಿಕೆ ಇದೆ ಇಡೀ ಟೀಮಲ್ಲಿ. ಶ್ರೀನಿವಾಸ್
ಇಂಡಿಯಾ ಬಗ್ಗೆ ಮಾತಾಡಬೇಕಾ? ನಾನೊಬ್ಬ ಭಾರತೀಯನಾಗಿ, ಭಾರತದ ಪ್ರಜೆಯಾಗಿ ಭಾರತ ದೇಶ ಗೆಲ್ಲಬೇಕು ಅಂತ ನನ್ನ ಆಸೆ ಇರೋದು. ವಿರಾಟ್ ಕೊಹ್ಲಿ ಅವರು ಭಾರತದ ಒಳ್ಳೆಯ ಹೆಮ್ಮೆಯ ಆಟಗಾರ. ನಾಳೆ ಕೂಡ ಆ ಒಂದು ಹುಮ್ಮಸ್ಸನ್ನು ಖಂಡಿತವಾಗಲೂ ಕೂಡ ಅವರು ಸಾಬೀತು ಮಾಡ್ತಾರೆ ಅಂತೇಳಿ ಆಶೆ ಇದೆ. ಭಾರತ ಗೆದ್ದು ಬರಲಿ. ನನ್ನ ಹೆಸರು ಬುಳ್ಳಳ್ಳಿ ರಾಜಪ್ಪ, ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ. ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿ, ಗೆಲುವು ಸೋಲು ಎರಡನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಶಾಂತ ರೀತಿಯಲ್ಲಿ ಜಾಂಬುವ ಕಪ್ಗೆ ಗೌರವ ಸೂಚಿಸುವ ಮೂಲಕವಾಗಿ ತಾವು ಕ್ರೀಡಾಪಟುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೊಡುವಂತ ಇದೇ ಸಂದರ್ಭದಲ್ಲಿ ನಾಳೆ ನಡೆಯುವಂತ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ದೇಶ ಗೆದ್ದು ಬರಲಿ ಅಂತೇಳಿ ಶುಭಾಶಯಗಳನ್ನು ನಾನು ಕೋರ್ತಾ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಬನ್ನಿ, ಹಿಂದೆ ಬರ್ರಿ, ಬರ್ರಿ ಎಲ್ಲ ಇಂಡಿಯಾ ಪಾಕಿಸ್ತಾನ ಅದೇ ಗೆಲುವನ್ನ ನಮ್ಮ ಭಾರತೀಯರಿಗೆ ನೀಡಲಿ ಅಂತ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ. DC ಹೇಮಂತ್ ಕುಮಾರ್, ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.